ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚೆಗೆ ನಡೆದ ತಿರುವನಂತಪುರಂ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ವಿಜಯವನ್ನು ಸಾಧಿಸಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಕಳೆದ 45 ವರ್ಷಗಳಿಂದ ಎಡಪ್ರಜಾಸತ್ತಾತ್ಮಕ ರಂಗದ LDF ಭದ್ರಕೋಟೆಯಾಗಿದ್ದಂಥ ತಿರುವನಂತಪುರಂ ಪಾಲಿಕೆಯಲ್ಲಿ ಬಿಜೆಪಿ ಗೆದ್ದಿದೆ. 10 ವಾರ್ಡ್ಗಳಿರುವಂತಹ ಪಾಲಿಕೆಯಲ್ಲಿ ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ NDA 50 ಸ್ಥಾನಗಳನ್ನು ಗೆದ್ದು ಬಹುಮತವನ್ನು ಗಳಿಸಿದೆ. ಕೋಮು ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿರುವ ರಾಜ್ಯ ಕೇರಳ. ಇಲ್ಲಿ ಕೋಮು ವಿಭಜನೆ ಮೂಲಕವೇ ರಾಜಕೀಯ ಮಾಡುತ್ತಾ ಬಂದಿರುವಂತಹ ಬಿಜೆಪಿಯ ಗೆಲುವು ಕಂಡಿದೆ. ಹಾಗಿರುವಾಗ ಸದ್ಯ ಎಡರಂಗ ಗಂಭೀರವಾಗಿ ಚಿಂತನೆ ನಡೆಸಬೇಕಾದಂತಹ ಸಮಯ ಇದು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಯನ್ನು ಹುಸಿ ಭರವಸೆ, ರಾಮ ಮಂದಿರ ನಿರ್ಮಾಣದ ಕೋಮು ರಾಜಕೀಯ ಆಟ ಆಡಿ ಬಿಜೆಪಿ ನೇತೃತ್ವದ NDA ದೇಶದಲ್ಲಿ ಸತತ 3ನೇ ಬಾರಿಗೆ ಅಧಿಕಾರವನ್ನು ಪಡ್ಕೊಂಡಿದೆ. ಪ್ರಮುಖವಾಗಿ ಹಿಂದೂ ಪರ ಅಂತ ಹೇಳ್ಕೊಂಡೆ ಪರಸ್ಪರ ಹಿಂದೂ ಮುಸ್ಲಿಮರನ್ನ ಎತ್ಕಟ್ಟಿ ರಾಜಕೀಯ ಮಾಡ್ತಾ ಬಂದಂತಹ ಬಿಜೆಪಿ ಕೇರಳದಲ್ಲಿ ಮಾತ್ರ ಗೆಲುವು ಸಾಧಿಸೋಕೆ ಸಾಧ್ಯ ಆಗಿರಲಿಲ್ಲ. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ತ್ರಿಶೂರ್ ಲೋಕಸಭಾ ಕ್ಷೇತ್ರದಲ್ಲಿ ಸುರೇಶ್ ಗೋಪಿ ಗೆಲುವನ್ನು ಸಾಧಿಸಿದ್ದು ಬಿಜೆಪಿ ಮೊದಲ ಬಾರಿಗೆ ಕೇರಳದಲ್ಲಿ ತನ್ನ ಖಾತೆಯನ್ನ ತೆರೆದಿತ್ತು. ಅದಾದ ಬಳಿಕ 2025ರಲ್ಲಿ ನಡೆದಂತ ತಿರುವನಂತಪುರಂ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿನ ಗೆಲುವು ಬಿಜೆಪಿಗೆ ಇನ್ನಷ್ಟು ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಿದೆ. ಇದೀಗ ಬಿಜೆಪಿ ಕೇರಳದ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 10 ಸ್ಥಾನಗಳನ್ನು ಗೆಲ್ಲೋಕೆ ತಯಾರಿ ನಡೆಸ್ತಾ ಇದೆ. ಅದಕ್ಕಾಗಿ ಕೇರಳದ ಸುಮಾರು 60 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಬಿಜೆಪಿ ವಿಶೇಷ ಗಮನವನ್ನು ಹರಿಸಿದ್ದು ಈ ಪ್ರದೇಶಗಳಲ್ಲಿ ಸಂಘಟನೆಯನ್ನು ಬಲಪಡಿಸೋಕೆ ಯೋಜನೆಯನ್ನು ರೂಪಿಸ್ತಾ ಇದೆ. ಇತರೆ ರಾಜ್ಯಗಳಲ್ಲಿ ಹಿಂದೂಗಳನ್ನ ಮಾತ್ರ ತನ್ನತ್ತ ಸೆಳೆಯೋ ಯತ್ನ ಮಾಡುವಂತಹ ಹಿಂದೂ ನಾವೆಲ್ಲ ಒಂದು ಅನ್ನೋ ನೆಪ ಮಾತ್ರದ ಘೋಷಣೆಗಳನ್ನ ಕೂಗುವ ಬಿಜೆಪಿ ಕೇರಳದಲ್ಲಿ ಮಾತ್ರ ತನ್ನ ಮಗ್ಗಲು ಬದಲಾಯಿಸಿಕೊಂಡಿದೆ. ಕಮ್ಯುನಿಸ್ಟ್ ಭದ್ರಕೋಟೆಯಾದಂಥ ಕೇರಳದಲ್ಲಿ ಕೆಲವು ಸೀಟುಗಳನ್ನ ಗೆಲ್ಲಲೆಂದು ಕ್ರೈಸ್ತ ಸಮುದಾಯದ ಮತದಾರರನ್ನ ಸೆಳೆಯೋ ಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಈಗಾಗಲೇ ವಿಧಾನಸಭಾ ಚುನಾವಣೆಗೆ ಬೇಕಾದ ಸಿದ್ಧತೆಗಳ ಕುರಿತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮತ್ತು ಕೇರಳದ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಸೇರಿದಂತೆ ಇತರ ನಾಯಕರು ಸಭೆಗಳನ್ನು ನಡೆಸಿ ಕಾರ್ಯತಂತ್ರಗಳನ್ನ ಚರ್ಚಿಸಿದ್ದಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ದಕ್ಷಿಣ ಕರ್ನಾಟಕಕ್ಕೆ ಒತ್ತಿಕೊಂಡ ಜಿಲ್ಲೆಗಳತ್ತ ಬಿಜೆಪಿ ಚಿತ್ತ. ಹೌದು, ದಕ್ಷಿಣ ಕರ್ನಾಟಕಕ್ಕೆ ಒತ್ತಿಕೊಂಡಿರುವಂತಹ ಕ್ಷೇತ್ರವನ್ನೇ ತನ್ನ ಮೊದಲ ಗುರಿಯಾಗಿಸೋಕೆ ಬಿಜೆಪಿ ಸನ್ನದ್ಧವಾಗ್ತಾ ಇದೆ. ದಕ್ಷಿಣ ಕರ್ನಾಟಕದ ದಕ್ಷಿಣ ಕನ್ನಡದ ಗಡಿ ಕಾಸರಗೋಡು. ಈಗಾಗಲೇ ಈ ಪ್ರದೇಶದಲ್ಲಿ RSS ಬೇರು ಆಳವಾಗಿ ನೆಡುವ ಪ್ರಯತ್ನವನ್ನ ಸರಿಸುಮಾರು ಯಶಸ್ವಿಯಾಗಿನೇ ಬಲಪಂಥೀಯರು ನಡೆಸಿದ್ದಾರೆ. ಹಿಂದೂಗಳೇ ಬಹುಸಂಖ್ಯಾತರು ಆಗಿರುವಂತಹ ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಮೂಲಕನೇ ತನ್ನ ವಿಧಾನಸಭಾ ಕ್ಷೇತ್ರವನ್ನು ವಿಸ್ತರಿಸುವ ಯೋಜನೆ ಬಿಜೆಪಿದು. ಕಾಸರಗೋಡು ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ಹಿಂದೂಗಳಾಗಿದ್ದು ಮುಸ್ಲಿಮರು ಗಣನೀಯ ಅಲ್ಪಸಂಖ್ಯಾತರಾಗಿದ್ದಾರೆ. ಆದರೆ ಕಾಸರಗೋಡು ಪುರಸಭೆ ವ್ಯಾಪ್ತಿಯಲ್ಲಿ ಮುಸ್ಲಿಂ ಸಮುದಾಯ ಬಹುಸಂಖ್ಯಾತರಾಗಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಹಿಂದೂಗಳು 55.84ರಷ್ಟಿದ್ರೆ ಮುಸ್ಲಿಮರು 37.24ರಷ್ಟಿದ್ದಾರೆ. ಹಾಗೇನೆ ಕಾಸರಗೋಡು ಕೇರಳದ ರಾಜಕೀಯ ಭೂಪಟದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿರುವಂತಹ ಕ್ಷೇತ್ರ. ಇಲ್ಲಿ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ನೇತೃತ್ವದ UDF ಮತ್ತು CPIM ನೇತೃತ್ವದ LDF ನಡುವೆ ತೀವ್ರ ಪೈಪೋಟಿಯೂ ಇದೆ. ಆದರೆ ಇತ್ತೀಚೆಗೆ ಬಿಜೆಪಿಯು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇದೆ. ಇನ್ನು ಕಾಸರಗೋಡು ಜಿಲ್ಲೆಯು ಕೇರಳ ವಿಧಾನಸಭೆಯಲ್ಲಿ ಮಂಜೇಶ್ವರ, ಕಾಸರಗೋಡು, ಉದ್ಮ, ಕಾಯಿನಾಡ್, ತ್ರಿಕರಿಪುರ ಹೀಗೆ ಒಟ್ಟು 5 ಕ್ಷೇತ್ರಗಳನ್ನ ಹೊಂದಿದೆ. ಈ ಪೈಕಿ ಸದ್ಯ ಮಂಜೇಶ್ವರ, ಕಾಸರಗೋಡು UDF ಕೈಯಲ್ಲಿದ್ರೆ ಉದ್ಮ, ಕಾಯಿಂಗಾಡ್, ತ್ರಿಕರಿಪುರದಲ್ಲಿ ಎಡರಂಗ ಅಧಿಕಾರದಲ್ಲಿದೆ. ಸದ್ಯ ಕಾಸರಗೋಡು ಮತ್ತು ಮಂಜೇಶ್ವರಂ ಕ್ಷೇತ್ರಗಳಲ್ಲಿ ಬಿಜೆಪಿ ಕೊಂಚ ಅಧಿಕ ಪ್ರಭಾವವನ್ನ ಹೊಂದಿದೆ. ಈ ಪ್ರದೇಶಗಳಲ್ಲಿ ಬಲವಾದ ಅಸ್ತಿತ್ವವನ್ನು ಸ್ಥಾಪಿಸುವ ಪ್ರಯತ್ನವನ್ನ ನಿರಂತರವಾಗಿ ಬಿಜೆಪಿ ಮಾಡ್ತಾ ಬಂದಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭಾರೀ ಸ್ಪರ್ಧೆ ನೀಡಿದ್ರು. ಇದೀಗ ಈ ಕ್ಷೇತ್ರಗಳಲ್ಲಿನ ಗೆಲ್ಲುವ ನಿಟ್ಟಿನಲ್ಲಿ ಬಿಜೆಪಿ ಪ್ರಚಾರಕ್ಕೆ ಇಳಿದಿದೆ. ಆದ್ರೆ ಇವೆಲ್ಲವೂ ಸಹ ಇದು ಗಂಭೀರ ಮತ್ತು ಅಪಾಯಕಾರಿ ಅನ್ನೋದು ಎಡರಂಗಗಳ ಅಭಿಪ್ರಾಯ. ಹಾಗಾದ್ರೆ ಬಿಜೆಪಿ ಗೆಲುವು ಗಂಭೀರ ವಿಚಾರ ಯಾಕೆ? ಬಿಜೆಪಿಯ ತಿರುವನಂತಪುರಂ ಗೆಲುವು ಮತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 10 ಕ್ಷೇತ್ರಗಳಲ್ಲಿ ಗೆಲ್ಲುವ ಭರವಸೆ ಕೇರಳದ ರಾಜಕೀಯದಲ್ಲಿ ಒಂದು ಗಂಭೀರ ಮತ್ತು ಐತಿಹಾಸಿಕ ತಿರುವು ಅಂತ ಪರಿಗಣಿಸಲಾಗುತ್ತೆ. 45 ವರ್ಷಗಳಿಂದ LDF ಹಿಡಿತದಲ್ಲಿದ್ದಂತಹ ಪಾಲಿಕೆಯನ್ನ ತನ್ನ ತೆಕ್ಕೆಗೆ ಬಿಜೆಪಿ ಪಡೆದುಕೊಂಡಿರೋದೇ ದೊಡ್ಡ ಬದಲಾವಣೆ. ಇತ್ತೀಚೆಗೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ CPI
ಸಿಪಿಎಂನ ನಾಯಕ ಬಿನೋಯ್ ವಿಶ್ವಂ ಅವರು ಇದೇ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಸಂದರ್ಶನದಲ್ಲಿ ಬಿನೋಯ್ ವಿಶ್ವಂ ಕೇರಳದಲ್ಲಿ ಬಿಜೆಪಿಯ ಉದಯದ ಬಗ್ಗೆ ಮಾತನಾಡಿ, ನಾವಿದನ್ನ ಗಂಭೀರ ವಿಷಯವಾಗಿ ಪರಿಗಣಿಸಬೇಕಾಗತ್ತೆ. ಬಿಜೆಪಿ ಚಾತುರ್ವರ್ಣ ವ್ಯವಸ್ಥೆಯನ್ನು ನಂಬತ್ತೆ. ಕೇರಳದಲ್ಲಿ ಈ ಸಿದ್ಧಾಂತ ದೊಡ್ಡ ಬೆದರಿಕೆಯಾಗಿದೆ. ಇದನ್ನ ಎದುರಿಸೋಕೆ ನಾವೊಂದು ಮಾರ್ಗವನ್ನ ಕಂಡುಕೊಳ್ಬೇಕು. ಬಹುಶಃ ಕಮ್ಯುನಿಸ್ಟ್ ಚಳುವಳಿಯು ಸವಾಲು ಮತ್ತು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಬಿನೋಯ್ ವಿಶ್ವಂ ಅವರು ಹೇಳುವಂತೆ ಬಿಜೆಪಿ ಚಾತುರ್ವರ್ಣ ವ್ಯವಸ್ಥೆಯನ್ನು ನಂಬಿಕೊಂಡು ಬಂದಿರುವಂತಹ ಪಕ್ಷ. ಬಿಜೆಪಿಯ ಹಲವು ನಾಯಕರು ಸಂವಿಧಾನವನ್ನು ಬದಲಾಯಿಸಿ ಮನುಸ್ಮೃತಿ ಆಧಾರಿತ ಪರ್ಯಾಯ ಸಂವಿಧಾನ ಜಾರಿಗೆ ತರೋ ಬಗ್ಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೇರಳ ಸೇರಿ ಕೆಲವು ರಾಜ್ಯಗಳನ್ನು ಹೊರತುಪಡಿಸಿದ್ರೆ ದೇಶದಾದ್ಯಂತ ಬಿಜೆಪಿ ಕೋಮುವಾದವನ್ನೇ ಅಸ್ತ್ರವನ್ನಾಗಿ ಅಧಿಕಾರಕ್ಕೆ ಏರಿದೆ. ಕೇರಳಕ್ಕೆ ಸಮೀಪ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯೂ ಸಹ ಹಿಂದುತ್ವವನ್ನ ಮುಂದಿಟ್ಕೊಂಡು ಬಿಜೆಪಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7ರಲ್ಲಿ ಗೆಲುವನ್ನ ಕಂಡಿದೆ. ಈವರೆಗೂ ಕೋಮು ಸೌಹಾರ್ದಕ್ಕೆ ಹೆಸರಾಗಿರುವಂತಹ ಕೇರಳ ಬಿಜೆಪಿಯ ಕೋಮು ವಿಭಜನೆಗೆ ಸಿಲುಕುವ ಅಪಾಯ ಯುಡಿಎಫ್ ಮತ್ತು ಎಲ್ಡಿಎಫ್ ನಾಯಕರದ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.